ಪಾರ್ಟಿ 1980 ಏಪ್ರಿಲ್ 6ರಂದು ಸ್ಥಾಪನೆ ಆದಂಥದ್ದು. ಮುಂಬಯಿಯ ದೊಡ್ಡ ಬೃಹತ್ ಅಧಿವೇಶನದಲ್ಲಿ MC ಚಾಗ್ಲಾ ನಿವೃತ್ತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರವರ ಅಧ್ಯಕ್ಷತೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ, ಆದ್ವಾನಿಜಿಯವರ ನೇತೃತ್ವದಲ್ಲಿ ಪಾರ್ಟಿ ಸ್ಥಾಪನೆ ಆಯಿತು. ಪ್ರಥಮ ಅಧ್ಯಕ್ಷರಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾಯಕರಾಗಿ ಅಧ್ಯಕ್ಷರಾಗಿ ಚುನಾಯಿತಗೊಂಡರು. ಅಂದಿನಿಂದ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ನಿರಂತರವಾಗಿ ಸಾಗ್ತಾ ಇವತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಕಾರ್ಯಕರ್ತರನ್ನು ಹೊಂದಿದಂಥ ಭಾರತೀಯ ಜನತಾ ಪಾರ್ಟಿ ಒಂದು ಹೆಸರು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತ ಅನ್ನುವಂಥ ಒಂದು ಗುರಿ ಇಟ್ಕೊಂಡು ವಿಶ್ವದಲ್ಲಿ ಜಗದ್ವಂದನೀಯ ಮಾತೆಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸರ್ಕಾರವನ್ನು ಇವತ್ತು ಗುರುತಿಸಲಾಗ್ತಾ ಇದೆ. ನಾವೆಲ್ಲರೂ ಅಭಿಮಾನ ಪಟ್ಟುಕೊಳ್ಳುವಂಥ ಪಾರ್ಟಿಯ ಸದಸ್ಯರಾಗಿದ್ದೇವೆ. ಪ್ರತಿಯೊಬ್ಬರು ನಮ್ಮ ಮನೆಯ ಮೇಲೆ ಧ್ವಜ ಹಾರಿಸಿ ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಸ್ವಾಭಿಮಾನಿ ಕಾರ್ಯಕರ್ತರು, ಪಾರ್ಟಿಯ ಸ್ವಯಂ ಸೇವಕರು ಅನ್ನುವಂಥ ದಿಶೆಯಲ್ಲಿ ಮುನ್ನಡೆಯೋಣ. ವಿಕಸಿತ ಭಾರತದ ಕಲ್ಪನೆ ಸಾಕಾರಗೊಳಿಸೋಣ ಅನ್ನುವಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತನ ಮನೆ ಮೇಲೆ ಧ್ವಜ ಹಾರಿಸುವಂಥ ಕಾರ್ಯಕ್ರಮ ಇದ್ದು, ವಿರೂಪಾಕ್ಷಿ ಅಮೃತ್ಕರ್ ಒಬ್ಬ ಬಾಲ